ಕಾಂಗ್ರೆಸ್ ಪಕ್ಷದ ಬೂತ್ ಮಟ್ಟದ ಕಾರ್ಯಕರ್ತರ ಕುಂದು ಕೊರತೆ ಸಭೆ ಕೆಎಂ ದೊಡ್ಡಿ ಸಮೀಪದ ಶೆಟ್ಟಹಳ್ಳಿ, ಕೊತ್ತನಹಳ್ಳಿ, ಯಡಗನಹಳ್ಳಿ ಜಲ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಡೆದಿದೆ. ಇನ್ನು ಸಭೆಯಲ್ಲಿ ಮದ್ದೂರು ಶಾಸಕ ಕದಲೂರು ಉದಯ್ ಕಾರ್ಯಕರ್ತರ ಸಮಸ್ಯೆಗಳನ್ನ ಆಲಿಸಿ ಪಕ್ಷ ಸಂಘಟನೆಯ ಕುರಿತು ಮಾರ್ಗದರ್ಶನವನ್ನ ನೀಡಿದ್ದಾರೆ. ಈ ವೇಳೆ ಮಾತನಾಡಿದ ಅವರು, ಪಕ್ಷದ ಸಂಘಟನೆ ಮತ್ತಷ್ಟು ಬಲವಾಗಬೇಕಾದ್ರೆ ಕಾರ್ಯಕರ್ತರು ಹಾಗೆ ಮುಖಂಡರು ವೈಯಕ್ತಿಕ ಭಿನ್ನಾಭಿಪ್ರಾಯಗಳನ್ನ ಬದಿಗೊತ್ತಿ ಒಗ್ಗಟ್ಟಿನಿಂದ ಕೆಲಸವನ್ನ ಮಾಡಬೇಕು ಎಂದು ಕರೆಯನ್ನು ನೀಡಿದ್ದಾರೆ. ಇನ್ನು ಮುಂಬರುವ ನಗರಸಭೆ, ಗ್ರಾಮ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಹಾಗೆ ಜಿಲ್ಲಾ ಪಂಚಾಯಿತಿ ಚುನಾವಣೆಗಳನ್ನ ಗಮನದಲ್ಲಿಟ್ಟುಕೊಂಡು ಈಗಿನಿಂದ ಮನೆ ಮನೆಗೆ ತೆರಳಿ ಪಕ್ಷದ ಸಾಧನೆಗಳು ಹಾಗೆ ರಾಜ್ಯ ಸರ್ಕಾರದ ಜನಪರ ಯೋಜನೆಗಳನ್ನ ಜನರಿಗೆ ತಲುಪಿಸಬೇಕು ಎಂದು ತಿಳಿಸಿದ್ದಾರೆ. ಇನ್ನು ಪಕ್ಷ ಸಂಘಟನೆಯನ್ನ ಬಲಪಡಿಸುವ ಉದ್ದೇಶದಿಂದ ಪ್ರತಿ ಗ್ರಾಮದಲ್ಲಿ 20 ಸದಸ್ಯರ ಬೂತ್ ಸಮಿತಿ ಹಾಗೆ 3 ರಿಂದ 4 ಪ್ರಮುಖ ಮುಖಂಡರನ್ನ ಒಳಗೊಂಡ ಸಮನ್ವಯ ಸಮಿತಿಯನ್ನ ರಚಿಸಲಾಗ್ತಾ ಇದೆ. ಇನ್ನು ಪಕ್ಷದ ಯಾವುದೇ ಪ್ರಮುಖ ನಿರ್ಧಾರಗಳನ್ನ ಸ್ಥಳೀಯ ಮುಖಂಡರೊಂದಿಗೆ ಚರ್ಚಿಸಿ ಇನ್ನು ತಮ್ಮ ಗಮನಕ್ಕೆ ತಂದ್ರೆ ಅಗತ್ಯ ಕ್ರಮವನ್ನ ಕೈಗೊಳ್ಳಲಾಗುತ್ತೆ ಅಂತ ತಿಳಿಸಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಮಾರ್ಗದರ್ಶನದಂತೆ ಪ್ರತಿ ಗ್ರಾಮ ಪಂಚಾಯಿತಿಯಲ್ಲಿ ಭಾರತ್ ಜೋಡೋ ಯುವಕರ ತಂಡ ರಚಿಸುವ ಯೋಜನೆಯನ್ನು ಕೂಡ ಜಾರಿಯಲ್ಲಿದ್ದು, ಪ್ರತಿ ವರ್ಷ 10 ಲಕ್ಷ ರೂಪಾಯಿ ಅನುದಾನದ ಮೂಲಕ ಯುವಕರನ್ನ ಪ್ರೋತ್ಸಾಹಿಸುವ ಕಾರ್ಯಕ್ರಮದ ಬಗ್ಗೆ ಪಿಡಿಒಗಳಿಂದ ಮಾಹಿತಿಯನ್ನ ಪಡ್ಕೊಳ್ಳುವಂತೆ ಸಲಹೆಯನ್ನು ಕೂಡ ನೀಡಿದ್ರು. ಸಂದರ್ಭ ಹೆಂಗ್ ಬರ್ತದೋ ಅನಿವಾರ್ಯವಾಗಿ ನಮಗ್ ಬ್ಯಾಡದೇ ಇದ್ರೂ ನಾವು ಅಭ್ಯರ್ಥಿ ಮಾಡ್ಬೇಕಂತ ಸಂದರ್ಭಗಳು ಕೂಡ ಬರ್ತವೆ. ಗ್ರಾಮದವ್ರು ಕೂತ್ಕೊಂಡೇ ಮಾತಾಡಿ ತೀರ್ಮಾನ ಮಾಡ್ಬೇಕಾಯ್ತದೆ. ಸೊ ಇಂಥ ಸಂದರ್ಭಗಳಲ್ಲಿ ಏನ್ ನೀವು 10-15 ಜನ ಕೊಡ್ತೀರಿ ಬೂತ್ ಕಾರ್ಯಕರ್ತ, ಅದ್ರಲ್ಲಿ ಒಂದು 3-4 ಜನ ಪ್ರಮುಖರನ್ನಾಗಿ ಪಂಚಾಯತಿ ವಿಚಾರಗಳು ಬಂದಾಗ ಆ ತೀರ್ಮಾನಕ್ಕೆ ಎಲ್ಲಾ ಬೂತ್ನಿಂದ 3-4 ಜನ ಕೂತ್ಕೊಂಡು ತೀರ್ಮಾನ ಮಾಡಿ ನೀವೇನು ಅದನ್ನ ತೀರ್ಮಾನ ಮಾಡ್ತೀವಿ ಅದಕ್ಕೆ ನಾವು ಬದ್ಧವಾಗಿ ಕೆಲಸ ಮಾಡೋ ಕೆಲಸ ನಾವು ಮಾಡ್ತೀವಿ. ಇದು ಪ್ರಮುಖವಾಗಿ ಆಗ್ಬೇಕು. ಅದು ಬಿಟ್ಟು ಬೇರೆ ಏನಾದ್ರು ನಿಮ್ಮಲ್ಲಿ ಗೊಂದಲ ಇದ್ರೆ ನಿಮ್ಮ ಬೂತ್ ವೈಸ್ ಪ್ರತ್ಯೇಕವಾಗಿ ಕರಿತೀವಿ. ಆ ಥರ ಸಮಸ್ಯೆ ಇದ್ರೆ ನೀವು ನೇರವಾಗಿ ಹೇಳಿ, ಯಾವುದೋ ಮುಚ್ಚು